ನಮಸ್ಕಾರ ಗೆಳೆಯರೆ, ನಾನು ಈ ವಿಡಿಯೋದಲ್ಲಿ ವಿಶೇಷವಾದ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಯಾವುದಪ್ಪ ಅಂದರೆ, ಕಾವೇರಿ ನದಿ ತೀರದ ಈ ಪುಣ್ಯಭೂಮಿಯಲ್ಲಿ ಇಂದಿಗೂ ಸತ್ಯಕ್ಕೆ ಸಾವಿಲ್ಲ, ಸುಳ್ಳು ಹೇಳುವವರು ಇಲ್ಲಿ ಕಾಲಿಡಲು ಹೆದರುತ್ತಾರೆ ಅಂತ ಪರಂಪರೆಯ ದಿವ್ಯ ಕ್ಷೇತ್ರ, ಸತ್ಯ ಕ್ಷೇತ್ರ, ಮಂಟೇಸ್ವಾಮಿ ಪರಂಪರೆಯ ಕಾಶಿ ಎಂದು ಕರೆಯಲ್ಪಡುವ ಈ ರಹಸ್ಯಮಯ ಮತ್ತು ಪವಿತ್ರ ಕ್ಷೇತ್ರ ಯಾವುದು ಗೊತ್ತೇ? ಅದೇ ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಶ್ರೀ ಕ್ಷೇತ್ರ ಕಪ್ಪಡಿ. ಫ್ರೆಂಡ್ಸ್, ನೀವು ಕಪ್ಪಡಿ ಕ್ಷೇತ್ರಕ್ಕೆ ಬರುವುದಾದರೆ ಬೆಂಗಳೂರಿನಿಂದ 186 ಕಿಲೋಮೀಟರ್ ಆಗ್ತದೆ, KR ನಗರದಿಂದ 10 ಕಿಲೋಮೀಟರ್ ಆಗ್ತದೆ, ಹಾಗೂ ಹೆಬ್ಬಾಳುವಿನಿಂದ ಕೇವಲ 5 ಕಿಲೋಮೀಟರ್ ಆಗ್ತದೆ. ಸ್ನೇಹಿತರೆ, ಇದೇ ನೋಡಿ ಹೆಬ್ಬಾಳುವಿನ ಬಸ್ ನಿಲ್ದಾಣ. ನೀವು ಇಲ್ಲಿಂದ ನಿಮ್ಮ ಸ್ವಂತ ವೆಹಿಕಲ್ಗಳಿಂದಲಾದ್ರೂ ಹೋಗ್ಬೋದು, ಅಥವಾ ಶೇರಿಂಗ್ ಆಟೋಗಳಿರ್ತವೆ, ಅದರಲ್ಲಾದರೂ ಸಹ ನೀವು ಹಣವನ್ನು ಶೇರ್ ಮಾಡಿಕೊಂಡು ಕಪ್ಪಡಿಗೆ ಹೋಗಬಹುದು. ನೀವು ಸ್ವಂತ ಆಟೋವನ್ನು ಸಹ ಮಾಡಿಕೊಂಡು ಬಾಡಿಗೆಗೆ ಹೋಗ್ಬೋದಾಗಿದೆ. ಇದೇ ನೋಡಿ ಹೆಬ್ಬಾಳುವಿನಿಂದ ಸುಕ್ಷೇತ್ರ ಶ್ರೀ ಕಪ್ಪಡಿ ರಾಚಪ್ಪಾಜಿಯವರ ಪುಣ್ಯಕ್ಷೇತ್ರಕ್ಕೆ ಹೋಗುವಂತಹ ದಾರಿಯಾಗಿದೆ. ಮುಂದೆ ನೋಡ್ತಾ ಇದ್ದೀರಲ್ಲ, ಅದೇ ದೊಡ್ಡ ಆರ್ಚು. ಈ ಆರ್ಚು ಗಮನಿಸಿ, ಶ್ರೀ ರಾಚಪ್ಪಾಜಿ ಹಾಗೂ ಚೆನ್ನಜಮ್ಮನವರು ಇರುವಂತಹ ದಿವ್ಯ ಕ್ಷೇತ್ರ, ಪುಣ್ಯಕ್ಷೇತ್ರ. ಹಾಗೆಯೇ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ಶ್ರೀ ಉರಿಗಣ್ಣು ರಾಚಪ್ಪಾಜಿ ಮತ್ತು ತಾಯಿ ಚೆನ್ನಜಮ್ಮನವರ ಪವಿತ್ರ ಗದ್ದುಗೆಗಳಿವೆ. ಇದು ಕೇವಲ ದೇವಸ್ಥಾನವಲ್ಲ, ನಂಬಿಕೆಯ ಶಕ್ತಿ ಕೇಂದ್ರ. ಇಲ್ಲಿ ವಿಶೇಷವಾದ ಆಚರಣೆಗಳನ್ನು ಮಾಡ್ತಾರೆ. ಇಲ್ಲಿನ ನೀಲಗಾರರ ಪದಗಳು, ತಂಬೂರಿಯ ನಾದ ಮತ್ತು ರಾತ್ರಿ ನಡೆಯುವ ದೀವಟಿಗೆ ಸೇವೆ ನೋಡಲು 2 ಕಣ್ಣು ಸಾಲದು. ಹಾಗೂ ಜಾತ್ರೆ ಈ ವಿಡಿಯೋದಿಲ್ಲ, ಹಾಗೆ ಆಂಕರ್ ಮಾಡಿರ್ತೀನಿ. ಮಹಾಶಿವರಾತ್ರಿಯ ನಂತರ ನಡೆಯುವ ಇಲ್ಲಿನ ಜಾತ್ರೆ ಅತ್ಯಂತ ವಿಶಿಷ್ಟ. ಲಕ್ಷಾಂತರ ಭಕ್ತರು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶರಣರ ದರ್ಶನ ಪಡೆಯುತ್ತಾರೆ. ಕಪ್ಪಡಿ ಕೇವಲ ಒಂದು ದೇವಸ್ಥಾನವಲ್ಲ, ಇದು ಮಂಟೇಸ್ವಾಮಿ ಪರಂಪರೆಯ ಶ್ರದ್ಧಾ ಕೇಂದ್ರ. ಜನಪದ ಮಹಾಕಾವ್ಯದ ಪ್ರಕಾರ ಮಂಟೇಸ್ವಾಮಿಯವರು ತಮ್ಮ ಶಿಷ್ಯರಾದ ರಾಚಪ್ಪಾಜಿಯವರನ್ನು ಇಲ್ಲಿ ನೆಲೆಸುವಂತೆ ಸೂಚಿಸಿದರು ಎನ್ನಲಾಗುತ್ತದೆ. ಇಲ್ಲಿನ ಗದ್ದುಗೆಗಳು ಯಾವುದೇ ವಿಗ್ರಹ ಆರಾಧನೆಗಿಂತ ಹೆಚ್ಚಾಗಿ ಗುರು ಶಿಷ್ಯ ಪರಂಪರೆಯನ್ನು ಎತ್ತಿ ಹಿಡಿಯುತ್ತವೆ. ಸತ್ಯ ಪ್ರಮಾಣದ ವಿಶೇಷತೆ ಈ ಕ್ಷೇತ್ರದ ಅತಿ ದೊಡ್ಡ ವೈಶಿಷ್ಟ್ಯ. ಇಲ್ಲಿ ನಡೆಯುವ ಸತ್ಯ ಪ್ರಮಾಣ ಹಳೆಯ ಕಾಲದಿಂದಲೂ ನ್ಯಾಯ ಸಿಗದಂತಹ ಅಥವಾ ಕಠಿಣ ವಿವಾದಗಳು ಉಂಟಾದಾಗ ಜನರು ಕಪ್ಪಡಿಗೆ ಬಂದು ಪ್ರಮಾಣ ಮಾಡುತ್ತಾರೆ. ಇಲ್ಲಿ ಸುಳ್ಳು ಹೇಳಿದರೆ ಅಥವಾ ಅನ್ಯಾಯ ಮಾಡಿದರೆ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಬಲವಾದ ನಂಬಿಕೆ ಇಂದಿಗೂ ಭಕ್ತರಲ್ಲಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯಿಂದ ಆರಂಭವಾಗುವ ಜಾತ್ರೆ ಯುಗಾದಿ ಹಬ್ಬದವರೆಗೂ ನಡೆಯುತ್ತದೆ. ಈ ಜಾತ್ರೆಗೆ ಕೊಡಗು, ಚಾಮರಾಜನಗರ, ಮಂಡ್ಯ, ಹಾಸನ, ಮೈಸೂರು ಹಾಗೂ ಉತ್ತರ ಕರ್ನಾಟಕದ ನಾನಾ ಭಾಗಗಳಿಂದ ಭಕ್ತರು ಬರುತ್ತಾರೆ. ಘರ್ಷಣೆ, ಕಲಹ, ಒಡಕು, ಪರಸ್ಪರ ಭಿನ್ನಾಭಿಪ್ರಾಯ ಉಂಟಾದರೆ ಇಂದಿಗೂ ಯಾವುದೇ ಜಾತಿ, ಕುಲ, ಸಮುದಾಯಗಳ ಭೇದವಿಲ್ಲದೆ ಕಪ್ಪಡಿಗೆ ಬಂದು ಸತ್ಯ ಮಾಡು ಎಂದು ಕರೆಯುವುದು ವಾಡಿಕೆ. ಯಾರೂ ಸಹ ಇಲ್ಲಿ ಅಸತ್ಯ ನುಡಿಯದಿರುವುದು ಸ್ಥಳದ ಮಹಿಮೆಗೆ ಸಾಕ್ಷಿಯಾಗಿದೆ. ಕಪ್ಪಡಿ ಕ್ಷೇತ್ರವು ಜಾನಪದ ಕಾವ್ಯ ಹಾಗೂ ಧಾರ್ಮಿಕ ನಂಬಿಕೆಗಳ ಪ್ರೇರಣೆಯಿಂದ ದಕ್ಷಿಣ ಕರ್ನಾಟಕದಲ್ಲಿ ಪ್ರಭಾವಿ ಕೇಂದ್ರವಾಗಿ ಪ್ರಸಿದ್ಧಿ ಪಡೆದಿದೆ. ನೀಲಗಾರರು, ಕಂಸಾಳೆಯವರು ಆಡುವ ಮಂಟೇಸ್ವಾಮಿ ಕಾವ್ಯದಲ್ಲಿ ಕಪ್ಪಡಿ ರಾಚಪ್ಪಾಜಿಯ ಮಹಿಮೆ, ಪವಾಡಗಳ ಇತಿಹಾಸವಿರುವ ಇಲ್ಲಿ ಕೋರ್ಟು, ಕಚೇರಿ, ಪೊಲೀಸ್ ಠಾಣೆಗಳಲ್ಲಿ ಇತ್ಯರ್ಥವಾಗದ ಎಷ್ಟೋ ಪ್ರಕರಣಗಳು, ವ್ಯಾಜ್ಯಗಳು ಬಗೆಹರಿದಿವೆ. ರಾಚಪ್ಪಾಜಿಯವರು ಇಂದಿನ ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯವರು. ಅಲ್ಲಿನ ಮಂಟೇಸ್ವಾಮಿ ಪರಂಪರೆಯಿಂದ ಬಂದಂತಹವರು. ಇವರು ದಕ್ಷಿಣಕ್ಕೆ ಬರ್ತಾ ಇರ್ತಾರೆ. ದಕ್ಷಿಣಕ್ಕೆ ಬರುವಾಗ ಆಗ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡ್ತಾ ಇರ್ತದೆ. ಅಲ್ಲಿನ ಗಾರಡಿಗರನ್ನ ಸೋಲಿಸಿ ಚೆನ್ನಜಮ್ಮನವರನ್ನು ಶಿಶುಮಗಳನ್ನಾಗಿ ಪಡೆದುಕೊಂಡು ಮೈಸೂರಿನ ಭಾಗದ ದಕ್ಷಿಣ ಕ್ಷೇತ್ರವಾದ ಕಪ್ಪಡಿಗೆ ಬಂದು ನೆಲೆಸುತ್ತಾರೆ. ಗೆಳೆಯರೇ ನೋಡಿ, ಇದೇ ಊರು ಗದ್ದಿಗೆ. ಇಲ್ಲಿ ರಾಚಪ್ಪಾಜಿ ಅವರು ದರ್ಶನ ಕೊಡುತ್ತಿದ್ದಂತ ಸ್ಥಳ. ಈಗ ಸ್ವಾಮಿಗಳು ಕುಳಿತುಕೋತಾರೆ. ಗಮನಿಸಿದ್ರಲ್ಲ, ನೋಡಿದ್ರಲ್ಲ ಊರಿಗದ್ದಿಗೆಯನ್ನ. ಕಪ್ಪಡಿಯ ಕಲ್ಲಿಗೆ ರಾಚಪ್ಪಾಜಿ ಸತ್ಯದ ಉಸಿರು, ಸತ್ಯದ ಉಸಿರು, ಸತ್ಯದ ಉಸಿರು.
ಕಾವೇರಿ ಮಡಿಲಲ್ಲಿ ಮಂಟೆ ಸ್ವಾಮಿ ಬೆಡಗಿನ ನಗು ಬೆಡಗಿನ ಉಸಿರು. ಕಾವೇರಿ ಮಡಿಲಲ್ಲಿ ಮಂಟೆ ಸ್ವಾಮಿ ಬೆಡಗೆ ಸ್ವಾಮಿ ಬೆಡಗಿನ ನಗು. ಚೆನ್ನಜಮ್ಮನ ಕನಸಿಗೆ ನೀಲಗಾರರ ಕಂಠದ ಬಳ್ಳಿ. ಚೆನ್ನಜಮ್ಮನ ಕನಸಿಗೆ ನೀಲಗಾರರ ಕಂಠದ ಬಳ್ಳಿ. ಗದ್ದಿಗೆ ಮುಂದೆ ಆರಿದ ದೀಪ, ದೀಪದ ಬೆಳಕಿನ ಝೇಂಕಾರ. ಸತ್ಯವೇ ರಾಚಪ್ಪಾಜಿ, ಸತ್ಯವೇ ಮಂಟೆ ಸ್ವಾಮಿ, ಸತ್ಯವೇ ನಾನಿಟ್ಟೆ ಸ್ವಾಮಿ. ಕಪ್ಪಡಿಯ ಜಾತ್ರೆಗೆ ಬಂದ ನೀಲಗಾರರ ಜ್ವಾಲೆ, ನೀಲಗಾರರ ಜ್ವಾಲೆ. ಕಾವೇರಿ ಹರಿವ ತೀರ್ಥ, ನಮ್ಮೆದೆಯ ನಿತ್ಯ ತೀರ್ಥ. ನಮ್ಮೆದೆಯ ಸಮ್ಮ ನಿತ್ಯ ತೀರ್ಥ. ಪರಂಪರೆಯ ಸಿರೆಯುಟ್ಟು ಕುಣಿವ ಮಕ್ಕಳ ದಂಡು. ಕಾವೇರಿ ತಟದಲ್ಲಿ ಮಿಂದೇಳುವ ಭಕ್ತರ ತಂಡು. ಗುಡಿಯ ಕಲ್ಲುಗಳೆಲ್ಲ ಮೌನದಲ್ಲೇ ಮಾತನಾಡುವಾಗ, ನೀಲಗಾರರ ಗಾನಕ್ಕೆ ಕಾಲವೇ ಮಹಿಮಾ ಮಂತರವಾಗ. ನೀಲಗಾರರ ಗಾನಕ್ಕೆ ಕಾಲವೇ ಮಹಿಮಾ ಬೆರೆತು ನಿಲ್ಲುವುದು. ನೀಲಗಾರ ಗಾನಕ್ಕೆ ಕಾಲವೇ ಮಹಿಮಾ ಬೆರೆತು ನಿಲ್ಲುವುದು. ಸತ್ಯವೇ ರಾಚಪ್ಪಾಜಿ, ಸತ್ಯವೇ ಮಂಟೆ ಸ್ವಾಮಿ, ಸತ್ಯವೇ ನಾನಿಟ್ಟೆ ಸ್ವಾಮಿ. ಕಪ್ಪಡಿಯ ಜಾತ್ರೆಗೆ ಬಂದ ನೀಲಗಾರರ ಜ್ವಾಲೆ, ನೀಲಗಾರರ ಜ್ವಾಲೆ. ಕಾವೇರಿ ಹರಿವ ತೀರ್ಥ, ನಮ್ಮೆದೆಯ ನಿತ್ಯ ತೀರ್ಥ. ನಮ್ಮೆದೆಯ ಸಮ್ಮ ನಿತ್ಯ ತೀರ್ಥ. ಸತ್ಯಂ ರಾಚಪ್ಪಾಜಿ, ಸತ್ಯಂ ಮಂಟೆ ಸ್ವಾಮಿ. ಸತ್ಯಂ ಚೆನ್ನಜಮ್ಮ. ಈ ಪುಣ್ಯಕ್ಷೇತ್ರದಲ್ಲಿ ಸ್ನೇಹಿತರೆ ಯಾವುದೇ ವಿಗ್ರಹ ಪೂಜಾ ಮೂರ್ತಿ ಇಲ್ಲ. ಇಲ್ಲಿರುವ ಉರಿಗಣ್ಣು ರಾಚಪ್ಪಾಜಿಯವರ ಗದ್ದಿಗೆಯೇ ಸಮಸ್ತ ಪೂಜೆಯ ಕೇಂದ್ರ ಬಿಂದುವಾಗಿದೆ. ಚೆನ್ನಜಮ್ಮ ಮತ್ತು ಸಿದ್ದಪ್ಪಾಜಿಯವರ ಗದ್ದಿಗೆಗಳು ಭಕ್ತಿಭಾವದ ದ್ಯೋತಕಗಳಾಗಿದ್ದು, ಪರಂಪರೆಯಂತೆ ಮಳವಳ್ಳಿ ಹಾಗೂ ಗೊಪ್ಪೇಗೌಡನಪುರ ಗುರು ಮನೆತನದವರು ಪೂಜಾ ಕಾರ್ಯಗಳನ್ನು ನಡೆಸುತ್ತಾರೆ. ದೊರೆಗೆ ದೊಡ್ಡವರೆಂದು ಹೆಸರುವಾಸಿಯಾಗಿರುವ ರಾಚಪ್ಪಾಜಿ ಚೆನ್ನಜಮ್ಮ ತಮ್ಮ ಕಾಲದ ಆರ್ಥಿಕ ಸಾಮಾಜಿಕ ಪರಿವರ್ತನೆ ಹರಿಕಾರರಾಗಿದ್ದರು. ಮೈಸೂರಿನ ಅರಸರಿಂದ ಪೂಜೆ ಸ್ವೀಕರಿಸಿ ಎಡತೊರೆ ಚಂದಗಾಲು ಮಾರ್ಗವಾಗಿ ದಟ್ಟ ಕಾಡಿನಿಂದ ಆವೃತವಾದ ಕಪ್ಪಡಿ ಕ್ಷೇತ್ರದಲ್ಲಿ ನೆಲೆ ನಿಂತರೆಂಬುದು ಇತಿಹಾಸ. ಕಾವೇರಿ ನದಿ ದಂಡೆಯ ಸುಂದರ ಪರಿಸರದಲ್ಲಿರುವ ಕಪ್ಪಡಿ ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಕಥೆಯನ್ನು ನೋಡೋಣ. ಒಮ್ಮೆ ಎಡತೊರೆಯ ಉಪ್ಪುಲಗ ಶೆಟ್ಟಿ ಎಂಬಾತ ಕನಸಿನಲ್ಲಿ ಕಾಣಿಸಿಕೊಂಡ ರಾಚಪ್ಪಾಜಿಯವರು ತಮಗೆ ಶಿವಯೋಗ ಮಂದಿರ ನಿರ್ಮಾಣ ಮಾಡಿಕೊಡುವಂತೆ ಪ್ರೇರಣೆ ನೀಡಿದರು. ಅದರಂತೆ ಗುರುವಿನೆಡೆಗೆ ಜಲಬಾವಿಯನ್ನು ತೋಡಿ ನಂದಾದೇವಿಗೆ ಗೂಡನ್ನು ಕೊರೆದು ವರವೊಂದನ್ನು ಬೇಡುತ್ತಾನೆ. ಉಪ್ಪುಲಗ ಶೆಟ್ಟಿಯು ಊರಿ ಗದ್ದಿಗೆಯ ಮೇಲೆ ಇರುವ ರುಮಾಲು ಪಡೆಯಬೇಕೆಂದು ಆರತಿ ಇಡುತ್ತಾನೆ. ನಂತರ ಈ ನರರ ಅಂಗು ತಮಗಿನ್ನು ಬೇಡವೆಂದು ರಾಚಪ್ಪಾಜಿಯವರು ತಂಗಿ ಚೆನ್ನಜಮ್ಮನವರೊಡನೆ ಬಾವಿಗಿಳಿದು ಶಾಶ್ವತ ಶಿವಯೋಗದಲ್ಲಿ ನೆಲೆಸಿದ್ದು, ಅಂದಿನಿಂದ ಕಪ್ಪಡಿಯಲ್ಲಿ ಮೈಸೂರು ಅರಸರು ಮತ್ತು ಅವರ ಮನೆತನದವರಿಂದ ಪೂಜಾ ಕಾರ್ಯಗಳು ನಡೆದು ಬರುತ್ತಿವೆ. ಭಕ್ತಾದಿಗಳೆಲ್ಲ ಬಂದು ಪೂಜೆ ಮಾಡೋದು, ಅರ್ಕೆಯನ್ನು ಮಾಡಿ. ಇದು ಸಿದ್ದಪ್ಪಾಜಿ ದೇವಸ್ಥಾನ. ಲಡ್ಡು ಪ್ರಸಾದ ಲಾಡು ಸಿಗ್ತದೆ, ಲಡ್ಡು ಸಿಗ್ತದೆ. ಎಲ್ಲ ಕಾಯ್ತು ಬರ್ಬೋದು. ಲಾಡು, ತೀರ್ಥ, ಕಜ್ಜಾಯ, ಮನೆ ಕಟ್ಟುವ ತಳ್ಳುದರಿತ್ತಂತೆ. ಇಲ್ಲಿ ನಮ್ಮ ಕಡುಕು ತಾಂಕು ಪ್ರಸಾದ ಈ ಕಡೆ
ಯಾವಾಗ ಕೂತ್ಕೊತಾರೆ ಬುದ್ಧಿಯರು ಸ್ವಾಮಿ? ಆ ವ್ಯಕ್ತಿಯಿಂದ ಉತ್ತರ ಬರಲಿಲ್ಲ. ನೀವು ಹೋದಾಗ ಸ್ವಲ್ಪ ಅವಲೋಕಿಸಿ. ಭಕ್ತರೆಲ್ಲ ನೋಡಿ ಅವರ ಅರ್ಕೆಗಳನ್ನು ತೀರಿಸ್ತಿದ್ದಾರೆ. ಅವ್ರ ಅರ್ಕೆ ಮಾಡ್ಕೊಂಡಿರ್ತಾರೆ ಅವ್ರ ಕಷ್ಟ ಕಾರ್ಪಣ್ಯಗಳಿಗೆಲ್ಲ. ಅವ್ರ ಕಷ್ಟ ಕಾರ್ಪಣ್ಯಗಳು ತೀರಿ ಹೋದ್ಮೇಲೆ ಇಲ್ಲಿ ಬಂದು ಅಡುಗೆ ಮಾಡಿ ಅಡುಗೆಲ್ಲ ಬಡಿಸ್ತಾ ಇರೋದನ್ನ ನಾವು ನೀವೆಲ್ಲ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ. ಕಪ್ಪಡಿಯ ಕಲ್ಲಿಗೆ ರಾಚಪ್ಪಾಜಿ ಸತ್ಯದ ಉಸಿರು, ಸತ್ಯದ ಉಸಿರು, ಸತ್ಯದ ಉಸಿರು. ಕಾವೇರಿ ಮಡಿಲಲ್ಲಿ ಮಂಟೆ ಸ್ವಾಮಿ ಬೆಡಗಿನ ನಗು, ಬೆಡಗಿನ ಉಸಿರು. ಕಾವೇರಿ ಮಡಿಲಲ್ಲಿ ಮಂಟೆ ಸ್ವಾಮಿ ಬೆಡಗೆ ಸ್ವಾಮಿ ಬೆಡಗಿನ ನಗು. ಚೆನ್ನಜಮ್ಮನ ಕನಸಿಗೆ ನೀಲಾಗಾರರ ಕಂಠದ ಬಳ್ಳಿ, ಚೆನ್ನಜಮ್ಮನ ಕನಸಿಗೆ ನೀಲಾಗಾರರ ಕಂಠದ ಬಳ್ಳಿ. ಗದ್ದಿಗೆ ಮುಂದೆ ಆರಿದ ದೀಪ, ದೀಪದ ಬೆಳಕಿನ ಝೇಂಕಾರ. ಸತ್ಯವೇ ರಾಚಪ್ಪಾಜಿ, ಸತ್ಯವೇ ಮಂಟೆ ಸ್ವಾಮಿ, ಸತ್ಯವೇ ನಾನಿಟ್ಟೆ ಸ್ವಾಮಿ. ಕಪ್ಪಡಿಯ ಜಾತ್ರೆಗೆ ಬಂದ ನೀಲಾಗಾರರ ಜ್ವಾಲೆ, ನೀಲಾಗಾರರ ಜ್ವಾಲೆ. ಕಾವೇರಿ ಹರಿವ ತೀರ್ಥ ನಮ್ಮೆದೆಯ ನಿತ್ಯ ತೀರ್ಥ, ನಮ್ಮೆದೆಯ ಸಮ ನಿತ್ಯ ತೀರ್ಥ. ಪರಂಪರೆಯ ಸಿರೆಯುಟ್ಟು ಕುಣಿವ ಮಕ್ಕಳ ದಂಡು, ಕಾವೇರಿ ತಟದಲ್ಲಿ ಮಿಂದೇಳುವ ಭಕ್ತರ ತಂಡು. ಗೆಳೆಯರೇ, ಶ್ರೀ ಕ್ಷೇತ್ರ ಕಪ್ಪಡಿಯ ಮಹಿಮೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತೋರಿಸಿದ್ದೇನೆ. ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮ್ಮ ಕಾಮೆಂಟ್ಗಳನ್ನು ಮಾಡಿ ಹಾಗೂ ಹೇಗನ್ನಿಸ್ತು ನಿಮ್ಮ ಅನುಭವಗಳನ್ನು ಸಹ ಹಂಚಿಕೊಳ್ಳಿ. ಎಲ್ಲರಿಗೂ ಸಹ ಧರೆಗೆ ದೊಡ್ಡವರಾದ ಶ್ರೀ ರಾಚಪ್ಪಾಜಿ ಒಳ್ಳೆಯದನ್ನು ಮಾಡಲಿ. ಶರಣು ರಾಚಪ್ಪಾಜಿ, ಶರಣು ಚೆನ್ನಜಮ್ಮ. ಧನ್ಯವಾದಗಳು.